ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು. ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ. ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಸಿಬ್ಬಂದಿಗಳದ್ದು ಏನು ಸಹಕಾರ ತಗೋಬೇಕು, ಕನ್ನಡದವರು ಲೋಕಲ್ ಇರ್ತಾರೆ ಅವ್ರದ್ದು ತಗೊಂಡು ನೀವು ಅವ್ರಿಗೆ ಸರ್ವಿಸ್ಗಳನ್ನ ಕೊಡಬೇಕು ಅಂತ ನಾವು ಮನದಟ್ಟು ಮಾಡಿದ್ದೀವಿ. ಬರಂಗಿಲ್ಲ. ಆ ಮಹಿಳೆ ಏನಿದ್ದಾಳೆ ಅವ್ರನ್ನ ನಮ್ಮ ಮುಂದೆ ನಿಲ್ಲಿಸ್ಬೇಕು. ಅವ್ರ ದುರಹಂಕಾರದಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡಿದಾರಲ್ಲ, ಅವರ ದುರಹಂಕಾರನ ಅವ್ರನ್ನ ಹುಟ್ಟಾಡಿಸಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಕರವೇ ಪಡೆ ಬಂದಿದ್ದೀವಿ. ಆ ಮಹಿಳೆ ನಮ್ಮ ಮುಂದೆ ಬರಬೇಕು, ಕ್ಷಮಾಪಣೆ ಕೇಳಬೇಕು. ಕ್ಷಮಾಪಣೆ ಅಷ್ಟೇ ಅಲ್ಲ, ಅಂತವ್ರನ್ನ ನೀವು ಉದ್ಯೋಗ ಕೊಡೋದ್ರಿಂದ ಅಮಾನತು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಕೊಡಬೇಕು. ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬ್ಯಾಂಕ್ ಇತ್ತ ಅಂತ ಮಾಡ್ತೀವಿ. ಯಾಕಂದ್ರೆ ನಾವು ಬಂದು ಎಲ್ಲಾ ತರ ಬಂದು ಸೌಜನ್ಯವಾಗಿ ಮಾತಾಡೋರಲ್ಲ. ಹೆಂಗ್ರಿ ಮಾತಾಡ್ತಾಳ ಅವಳು? ಕರ್ನಾಟಕದಲ್ಲಿ ಇಂಡಿಯಾ ಅಂದ್ರೆ ತೊಲಗೋಗ್ಲಿ ಅವ್ರ ರಾಜ್ಯಕ್ಕೆ. ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಭಾಷೆ ಮಾತಾಡಲ್ಲ ಅಂದ್ರೆ ನಾನು ಮಾತಾಡಲ್ಲ ಅಂತ ದರ್ಪದಲ್ಲಿ ಹೇಳ್ತಾರೆ. ಅದಕ್ಕೊಂದಷ್ಟು ಕನ್ನಡಿಗರು ಇದೇ ಬ್ಯಾಂಕ್ಗಳಲ್ಲಿ ಅವ್ರಿಗೆ ಸಹಕಾರ, ಕನ್ನಡ ಬರಲ್ಲ ಅವ್ರಿಗೆ ಬಿಡಿ ಸಾರ್ ಅಂತ ಹೇಳ್ಬಿಟ್ಟು 7 ತಿಂಗಳಿಂದ ಎಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ, ಕನ್ನಡ ಕಲಿಯಕ್ಕಾಗಲ್ವಾ? ಎಷ್ಟ್ರಿ ಅವ್ರಿಗೆ ದರ್ಪ? ಇವತ್ತು ಅವ್ಳು ಬರ್ಬೇಕು. ಅವ್ಳ ದರ್ಪನ ನಮ್ಮ ಮುಂದೆ ತೋರ್ಸ್ಲಿ. ಬರೋವರೆಗೂ ನಾವ್ ಇಲ್ಲಿಂದ ಎದ್ದೋಗಲ್ಲ. ಅವಳು ಇಲ್ಲಿ ಬರ್ಬೇಕು, ಕ್ಷಮೆ ಕೇಳ್ಬೇಕು, ಕನ್ನಡ ಕಲಿಬೇಕು, ಕನ್ನಡಿಗರಿಗೆ ಗೌರವ ಕೊಡ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಬ್ಯಾಂಕ್ ಇತ್ತ ಅಂತ ನಾವು ಮಾಡ್ತೀವಿ. ಒಂದು ಕೇಸ್ ಆದ್ರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ. ಏನ್ರಿ ಕರ್ನಾಟಕ ತೋಟ ಪುರುಷತ್ರ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ತೋರ್ಸಕ್ಕೆ ಕೆಂಪೇಗೌಡರು ಕಟ್ಟಿರುವಂತ ಕರ್ನಾಟಕ ಕನ್ನಡದ ಮಕ್ಕಳಿಗೆ ಈ ಹಿಂದಿ ವಾಲಗಳು, ಅನ್ಯ ಭಾಷಿಕರು ಬಂದು ಕನ್ನಡದವರು ವಿಶಾಲ ಹೃದಯದವರು ಅಂತೇಳಿ ದರ್ಪ ತೋರಿಸ್ತಾರ. ಇನ್ನು ಮುಂದೆ ಆಗಲ್ಲ. ಯಾರ ಕೈ ಕಟ್ಟಿ ಕೂತ್ಕೊಳ್ತಾರೋ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಒಂದು ಸಂಘಟನೆಯ ಸಿಂಹ ಪಡೆ ನಾವು ಸುಮ್ಮನೆ ಕೋರಲ್ಲ. ಅವಳು ನಿಜವಾಗಿ ಹೆಂಗ್ಸಾಗಿದ್ರೆ ಇವತ್ತು ನಮ್ಮ ಮುಂದೆ ಬಂದು ಆ ದರ್ಪ ತೋರಿಸ್ಲಿ. ಅವಳು ಯಾರೋ ಅಮಾಯಕರ ಮೇಲೆ ತೋರ್ಸೋದಲ್ಲ, ಆಯ್ತಾ? ಅದನ್ನೆಲ್ಲ ಕನ್ನಡಿಗರು ನೋಡ್ತಾ ನಿಂತಿದ್ದೀರಲ್ಲ, ಅಯ್ಯೋ ಅವ್ರು ಕನ್ನಡ ಬರಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಅವ್ರು ಹಿಂದಿ ಭಾಷೆಯಲ್ಲಿ ಮಾತಾಡ್ತೀರಾ. ನಿಜವಾಗಿ ಕನ್ನಡಿಗರಿಗೆ ನಾನು ಹೇಳ್ತೀನಿ, ಯಾಕೆ ನಿಮ್ಗೆಲ್ಲ ಈ ಹೋರಾಟದ ಗುಣ ಇಲ್ವಾ? ಎಲ್ಲ ಹೋರಾಟಗಾರರೇ ಬರ್ಬೇಕಾ? ಏನ್ ರಕ್ಷಣಾ ವೇದಿಕೆಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದೀರಾ? ಹೋರಾಟಗಾರರೇ ಬರ್ಬೇಕು, ಅಣ್ಣ ನಾರಾಯಣಗೌಡ್ರ ಎಲ್ಲಾ ವಿಚಾರಕ್ಕೂ ಹೇಳಿಕೆ ಕೊಡ್ಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇವತ್ತು ನಮ್ಮ ಮನೆಗೆ ಬಂದು ಅತಿಥಿಯಾಗಿ ಬಂದು ಸೇರ್ಸ್ಕೊಂಡಿರೋನ್ನ ನಮ್ಮನೆ ಮನೆಯಿಂದ ಆಚೆಗೆ ಹಾಕ್ತಾರಿಂದ ಎಷ್ಟೇ ಅವ್ರಿಗೆ ದುರಹಂಕಾರ. ಅವ್ರ ದುರಹಂಕಾರನ ಮಟ್ಟ ಹಾಕಕ್ಕೆ ಈ ನಾಡಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡ್ರು ಇದ್ದಾರೆ. ಅಣ್ಣ ನಾರಾಯಣಗೌಡ್ರು ಇರೋದಕ್ಕೆ ಇವತ್ತು ಕನ್ನಡಿಗರು ಸ್ವಲ್ಪನಾರು ನೆಮ್ಮದಿಯಿಂದ ಕರ್ನಾಟಕದಲ್ಲಿ ಉಸಿರಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣ ನಾರಾಯಣಗೌಡ್ರು, ಕರ್ನಾಟಕ ರಕ್ಷಣಾ ವೇದಿಕೆ. ಆ ಮಹಿಳೆನ ನಮ್ಮ ಮುಂದೆ ತಂದು ನಿಲ್ಸಿದ್ರೆ ಸರಿ. ಇಲ್ಲ ಅಂದ್ರೆ ನಾವ್ ಇವತ್ತು ಏನ್ ಮಾಡ್ತೀವಿ ಗೊತ್ತೇ? ಕನ್ನಡಿಗರು ಕೆಣ್ತಾನೆ ಇದ್ದಾಳೆ. ಇದೆಲ್ಲ ಹಿಂದಿ ಅವ್ರದೆಲ್ಲ ದರ್ಪ ಮೊನ್ನೆ ನೋಡಿದ್ರೆ ಅವ್ನ ಕೋರ್ ಮಾಡೋದಲ್ಲ, ಅವನೇ 3rd ಕ್ಲಾಸು ಕನ್ನಡಿಗಸು ಏನು ಮಾಕಿ ಅವ್ರು ಮಾಕಿ ಇಚ್ಚೋದ್ನ ನಾವು ತೋರಿಸ್ತೀರಿ. ಇವತ್ತು ಪದೇ ಕನ್ನಡಿಗರು ಕೇಳ್ಕೋದಕ್ಕೆ ನಾವು ಗುಲಾಮ್ರ ಎಲ್ಲ ನಾವು ಹೋರಾಟಗಾರರೇನು ಇದು ಅನ್ಕೊಂಡಿದಾರ? ಎಲ್ಲ ಕನ್ನಡಿಗರಿಗೂ ಸೇರಿರೋದೇ ಅದು. ಕನ್ನಡಿಗರೆಲ್ಲ ನಿಂತ್ಕೊಂಡ್ರೆ ಹಿಂದಿ ನನ್ನ ಮಕ್ಳು ನನ್ನ ಮಕ್ಕಳು ಇಲ್ಲಿ ಇರೋಕ್ಕಾಗಲ್ಲ. ಆ ನನ್ನ ಮಕ್ಕಳು ನಾವು ಬಿಟ್ಕೊಂಡಿದ್ದು ತಪ್ಪಾಯ್ತು. ಆ ಅಮ್ಮ ಬಂದು ಇಲ್ಲಿ ಕ್ಷಮಾಪಣೆ ಕೇಳಬೇಕು, ನಾವಿಲ್ಲ ರಾಜಿ ಆಗ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಸಮೇತ ಎಲ್ಲಾರ ಮೇಲೂ ಕೇಸ್ ಹಾಕಿ ಇಲ್ಲಿ ಹೌದು ಇಲ್ಲಿಂದ ಕೆಲಸ ತೆಗೆದಾಕ್ಬೇಕು. ಇಲ್ಲಿ ಕೇಸ್ ಮಾಡ್ತೀರಿ. ಹೇಟು ಗೀಟು ಅವೆಲ್ಲ ನೋಡ್ಬಿಡ್ತೀವಿ. ಇಲ್ಲಿ ಬಂದಾಗ 7 ತಿಂಗಳಿಂದ ಅವಳು ಅನ್ನ ತಿಂದಿದ್ದಾಳೆ, ಸಂಬಳ ತಗೊಂಡಿದ್ದಾಳೆ, ನೀರ್ ತಗೊಂಡಿದ್ದಾಳೆ. ಅವಳು ಮಾನ ಮರ್ಯಾದಿಲ್ಲ ಆ ಅಮ್ಮನಿಗೆ. ಬಂದು ಕ್ಷಮಾಪಣೆ ಕೇಳಿ ಎಲ್ಲ ಮುಚ್ಕೊಂಡು ಅಲ್ಲೆಲ್ಲ ಇರೋದಲ್ಲ, ಬರಕ್ ಕೇಳಿ ಮುಂದೆ ಅಲ್ಲಿ ಎಲ್ಲ ನೀವೆಲ್ಲ ಅಡ್ಡ ಬರೋದಕ್ಕೆಲ್ಲ ಮ್ಯಾನೇಜರ್ಗಳು ಕನ್ನಡ ರಾಜ್ಯದವರು ಅವ್ರು ಮಾತ್ರ ಇದ್ದಿರುತ್ತೆ. ಸಂಪೂರ್ಣವಾಗಿ ನಾವು ಅವರು ಒಂದು ಹುಡುಗಿಯನ್ನು ಮಾತಾಡಿದ್ದಾರೆ, ಒಬ್ಬರು ಮ್ಯಾನೇಜರ್ ಏನ್ ಮಾತಾಡಿದ್ದಾರೆ ಅದನ್ನ ನಾವು ಒಪ್ಕೊಳ್ಳೋಣ. ಫಸ್ಟ್ ನಾವೇನ್ ಮಾತಾಡ್ಬೇಕಂದ್ರೆ ಇಂಥ ವಿಚಾರದಲ್ಲಿ ನಾವು ಕೂಡ ಶೂನ್ಯವಾದ ಸಹಿಷ್ಣುತೆಯನ್ನು ಹೊಂದಿದ್ದೀವಿ. ಅಂದ್ರೆ 0 ಟಾಲರೆನ್ಸ್ ಅಂತ ಹೇಳಿದೀವಲ್ಲ, ನಮಗೂ ನಾವು ಇರೋದು ಸರ್ವಿಸ್ ಸೆಕ್ಟರ್ನಲ್ಲಿ, ಅಂದರೆ ಸೇವಾ ಕ್ಷೇತ್ರದಲ್ಲಿ ನಾವು ನಮ್ಮ ಕಸ್ಟಮರ್ಸ್ಗೆ ಅನ್ಯಾಯ ಮಾಡಿ ಅಥವಾ ಅವರಿಗೆ ನಾವು ಏನನ್ನು
ಹಿಂಸೆ ಕೊಟ್ಟು ಅಥವಾ ನಾವು ಕುಮಾರಸ್ವಾಮಿ ಮಾತಾಡ್ದಲೇ ಇರೋದಕ್ಕೆ ಏನು ಕಾರಣಗಳಿಲ್ಲ. ಬಂದ್ಬಿಡಿ. ಹಾಗಾಗಿ ಅದು ಏನು ವೈಯಕ್ತಿಕವಾಗಿ ಮಾಡಿದ್ವಿ ಅದಕ್ಕೆ ನಾವು ಅಲ್ಲಲ್ಲ ಒಂದ್ ನಿಮಿಷ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆ ನಾವು ಸೂಕ್ತವಾದ ಕ್ರಮವನ್ನು ತಗೊಂಡಿದ್ದೀವಿ. ಅಂಥವ್ರಿಗೆ ನಾವು ಸ್ಟ್ರಾಂಗ್ ಆಗಿ ಮೆಸೇಜ್ ಕಳಿಸಿದೀವಿ. ಇಮಿಡಿಯೇಟ್ ಆಗಿ ಅವ್ರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ವಿ. ರಾತ್ರಿ ನಾವು ಅದಕ್ಕೆ ಆರ್ಡರ್ಸ್ ಕೊಡ್ತೀವಿ. ಏನೇನು ಕ್ರಮ ತಗೊಂಡಿದ್ದೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಅದು ನಮಗೆ ಗಮನಕ್ಕೆ ಬರ್ತಾ ಇದ್ದ ಹಾಗೆ ನಾವು ಅದನ್ನ ಏನಾಯ್ತು ಪರಿಶೀಲನೆ ಮಾಡಿ ಇಲ್ಲೂ ಕೂಡ ನಾವು ಏನ್ ಮಾಡ್ಬೋದು. ಫುಲ್ ಈ ಕಡೆ ಹಿಂದಲ್ಲಿದ್ದೀನಿ. ಚೇರಿದೆ ಅಣ್ಣ ಇಲ್ಲಿ ಹೆಂಗೆ ಹೋಗ್ತೀನಿ ನೋಡು. ಮುಂಬೈನಲ್ಲಿ ನಮ್ಮ ಕಾರ್ಪೊರೇಷನ್ ಕೂಡ ಇದೆ. ಚೇರಿದೆ ನಾನು ಎಡ್ಜಲ್ಲಿದ್ದೀನಿ. ಅವ್ರು ಬಿಡ್ಬೇಕು ದಾರಿ. ಕಡೆಗೆ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮೊಟ್ಟ ಮೊದಲನೇದಾಗಿ ಏನು ಮಾಡ್ಬೋದು ಅಂತ ಮಾಡಿದ್ವಿ. ಇಮಿಡಿಯೇಟ್ ಆಗಿ ರಾತ್ರಿ ಅವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ವಿ. ಒಂದನೇದು. ಎರಡನೇದು ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಏನಾಗಬೇಕು ಅದನ್ನು ತಗೊಂಡು ಸೂಕ್ತವಾದ ಕ್ರಮ ಏನು ತಗೋಬೇಕು ಅದನ್ನು ತಗೋತೀವಿ. ಮತ್ತು ಇನ್ನೊಂದೇನು ಅಂತಂದರೆ ನಾವು ಮೀಟಿಂಗ್ಗಳನ್ನೆಲ್ಲ ಮಾಡಿಬಿಟ್ಟು ಹೇಳಿದ್ದೀವಿ, ಈ ಥರದ್ದು ಯಾವುದೇ ನಡವಳಿಕೆಗಳನ್ನ ನಾವು ಸಹಿಸೋದಿಲ್ಲ. ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು. ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ. ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಸಿಬ್ಬಂದಿಗಳದ್ದು ಏನು ಸಹಕಾರ ತಗೋಬೇಕು. ಕನ್ನಡದವರು ಲೋಕಲ್ ಇರ್ತಾರೆ, ಅವ್ರದ್ದು ತಗೊಂಡು ನೀವು ಅವರಿಗೆ ಸರ್ವಿಸ್ಗಳನ್ನ ಕೊಡಬೇಕು ಅಂತ ನಾವು ಮನದಟ್ಟು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಲೋಕಲ್ ಆಗಿ ನಾವು ಮೀಟಿಂಗ್ಗಳನ್ನ ಮಾಡಿಬಿಟ್ಟು ಎಲ್ರಿಗೂ ನಾವು ಟೀಮ್ಸ್ ಮೀಟಿಂಗ್ ಎಲ್ಲ ಮಾಡ್ತೀವಲ್ಲ ಎಲ್ಲರಿಗೂ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಹಾಗಾಗಿ ಯಾರು ಅದಕ್ಕೆ ಹೆಚ್ಚಿನ ಇದನ್ನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಏನು ಮಾಡಿದ್ದಾರೆ ಅದು ತಪ್ಪು, ಸಂಪೂರ್ಣ ತಪ್ಪು. ನಾವು ಅದನ್ನು ಯಾವುದೇ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನೀವು ನೋಡಿದರೆ ನಾವು ನೋಡಿದ್ವಿ, ನಮಗೂ ಕೂಡ ಬಹಳ ಆಘಾತ ಆಗಿದೆ ಅದನ್ನು ನೋಡಿ. ಆ ಥರದ್ದು ಇದನ್ನು ನಾವು ನೋಡಿ ನಮ್ಮ ಬ್ಯಾಂಕಿನ ಮೂಲಕ ಆ ಥರ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಸಹಿಸೋದು. ಸರ್ ನೀವು ಹೇಳಿದೆಲ್ಲ ಇವಾಗ ನಮ್ಗೆ ಅರ್ಥ ಆಯ್ತು. ಆದ್ರೆ ಅವಳು ಅಷ್ಟು ದರ್ಪದಿಂದ ಮಾತಾಡ್ಬಿಟ್ಟು ಅದಾದ್ಮೇಲೆ ಅವಳು ಟ್ರಾನ್ಸ್ಫರ್ ಹೋದ್ಲು ಅದೋದ್ಲು ಅಂದಲ್ಲ. ಅವಳು ಕನ್ನಡಿಗರ ಅಸ್ಮಿತೆಗೆ ಅವಳು ಧಕ್ಕೆ ತಂದಿರೋದು. ಅವಳು ಎಲ್ಲೇ ಇದ್ರು ಕೂಡ ಅವಳು ಇಲ್ಲಿಗೆ ಬರ್ಬೇಕು, ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು. ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅದು ಏನು ಬೇಕಾರಾಗ್ಲಿ ಆ ಜವಾಬ್ದಾರಿ ನೀವು ತಗೊಂಡು ಆಕೆಯನ್ನ ಕರ್ಸೋ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಹೋರಾಟ